ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಮಧ್ಯಾಹ್ನದ ಊಟಕ್ಕೆ ಹಲಸಿನ ಬೀಜದಿಂದ ಮಾಡಿರುವಂತಹ ಸೂಪರ್ ಟೇಸ್ಟಿಯಾಗಿರುವಂತಹ ಒಂದು ಸಾರು ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಮುಗಿದ್ರೊಳಗಡೆ ಈ ಸಾರನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಹಲಸಿನ ಬೀಜ ಮತ್ತು ಮಾವಿನಕಾಯಿ ಹಾಕಿ ಈ ಸಾರು ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಹಲಸಿನ ಬೀಜವನ್ನು ತಗೊಂಡಿದ್ದೀನಿ. ಇದನ್ನು ನಾವು ಕತ್ತಿಯಲ್ಲಿ ಕ್ಲೀನ್ ಮಾಡಿ ಕಟ್ ಮಾಡಿ ಸಹ ಮಾಡ್ಬೋದು, ಅಥವಾ ಕುಟ್ಟುವ ಕಲ್ಲಿದ್ದರೆ ಇದೇ ರೀತಿ ಇದನ್ನು ಒಂದು ಸತಿ ಜಜ್ಜಿ ಅದರ ಹೊರಗಡೆ ಇರುವ ಬಿಳಿ ಸಿಪ್ಪೆನೆಲ್ಲ ತೆಗೆದು ಒಳಗಡೆ ಇರುವ ಆ ಬ್ರೌನ್ ಕಲರ್ ಸಿಪ್ಪೆ ಇದೆಯಲ್ಲ ನೋಡಿ, ಅದು ಸಮೇತ ಇದನ್ನು ಬೀಜವನ್ನು ತಗೋಬೇಕು. ಈ ರೀತಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ನಾವು ಇದನ್ನು ಜಜ್ಜಿ ಮಾಡಿದರೆ, ನಾನು ಎಲ್ಲ ಹಲಸಿನ ಬೀಜವನ್ನು ಇದೇ ರೀತಿ ಕುಟ್ಟಿ ಹೊರಗಡೆದು ಬಿಳಿ ಸಿಪ್ಪೆ ಮಾತ್ರ ತೆಗೆದು ನೀರಿಗೆ ಹಾಕಿಟ್ಟಿದ್ದೀನಿ. ಇನ್ನು ಚೆನ್ನಾಗಿ ಒಂದು 3-4 ಸರ್ತಿ ಇದನ್ನು ತೊಳೆದು ಈ ನಾವು ತೆಗೆದಿಟ್ಟಿರುವ ಹಲಸಿನ ಬೀಜವನ್ನೆಲ್ಲ ಒಂದು ಪ್ರೆಷರ್ ಕುಕ್ಕರಿಗೆ ಹಾಕೋಣ. ಇನ್ನಿದಕ್ಕೆ ಒಂದು ಅರ್ಧ ಚಮಚ ಮೆಣಸಿನ ಪುಡಿಯನ್ನು ಸೇರಿಸಬೇಕು. ರೆಡ್ ಚಿಲ್ಲಿ ಪೌಡರ್, ಸಾಂಬಾರ್ ಪೌಡ್ರ್ ಅಲ್ಲ, ಬರೀ ಮೆಣಸಿನ ಪುಡಿ. ಮತ್ತು ಒಂದು 1/4 ಚಮಚದಷ್ಟು ಅರಶಿನ ಪುಡಿಯನ್ನು ಸಹ ಸೇರಿಸಿ ಇದು ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಸಹ ಹಾಕಿ ಒಂದು 3 ವಿಸಿಲ್ ಇದನ್ನು ಕೂಗಿಸಬೇಕು. ಆವಾಗ ಹಲಸಿನ ಬೀಜ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇನ್ನು ಮಾವಿನಕಾಯಿ, ನಮ್ಮ ಮನೆಯಲ್ಲೇ ಆಗಿರುವ ಮಾವಿನಕಾಯಿ ಆದರೆ ಸಿಪ್ಪೆ ಸಮೇತ ನಾವು ಹಾಕ್ಬೋದು. ಈಗ ನಾವು ಅಂಗಡಿಯಿಂದ ತಂದಿರುವ ಮಾವಿನಕಾಯಿ ಆದರೆ ಅದರ ಸಿಪ್ಪೆ ತೆಗೆಯೋದು ಒಳ್ಳೆಯದು. ನಾನಿವಾಗ ಅಂಗಡಿಯಿಂದ ತಂದಿರುವಂತಹ ಮಾವಿನಕಾಯಿ, ಅದಕ್ಕೆ ಈ ಮಾವಿನಕಾಯಿದು ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ಆಮೇಲೆ ಈ ಮಾವಿನಕಾಯನ್ನು ಇದೇ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಹುಳಿ ಇರುವ ಮಾವಿನಕಾಯಿ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹುಳಿ ಜಾಸ್ತಿ ಇರುವ ಮಾವಿನಕಾಯಿ ಆದರೆ ಒಂದು ಮಾವಿನಕಾಯಿನ ತಗೊಳ್ಳಿ. ಸ್ವಲ್ಪ ಹುಳಿ ಕಮ್ಮಿ ಇರುವ ಮಾವಿನಕಾಯಿ ಆದರೆ 1-2 ಮಾವಿನಕಾಯಿನ ತಗೊಳ್ಳಿ. ಇದೇ ರೀತಿ ಕ್ಯೂಬ್ಸ್ ಆಗಿ ಮಾವಿನಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಮ್ಮದು ಹಲಸಿನ ಬೀಜ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನು ನಾವು ಸಾರು ಮಾಡುವ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನೀಗ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಈ ರೀತಿ ಸಾರುಗಳನ್ನೆಲ್ಲ ನಾವು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೆಂದಿರುವ ಹಲಸಿನ ಬೀಜವನ್ನು ನಾನು ಮಣ್ಣಿನ ಪಾತ್ರೆಗೆ ಹಾಕಿದ್ದೀನಿ. ಇನ್ನು ನಾವು ಕಟ್ ಮಾಡಿ ಇಟ್ಟಿರುವಂತಹ ಆ ಮಾವಿನಕಾಯಿಯನ್ನು ಸಹ ಸೇರಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇನ್ನು ಸ್ವಲ್ಪ ನೀರು ಬೇಕಾದರೆ ಮಾತ್ರ ಸ್ವಲ್ಪ ನೀರನ್ನು ಸಹ ಸೇರಿಸಿ ಇದನ್ನು ಬೇಯಲಿಕ್ಕೆ, ಆ ಮಾವಿನಕಾಯಿ ಎಲ್ಲ ಬೇಯಬೇಕಲ್ಲ, ಅದಕ್ಕೆ ಒಂದು 5 ನಿಮಿಷ ಸಾಕು. ಮಾವಿನಕಾಯಿ ಎಲ್ಲ ಬೇಗ ಬೆಂದು ಸಿಗುತ್ತೆ ನಮಗೆ. ಇನ್ನು ಇದನ್ನು ನಮಗೆ ಬೇಯಲಿಕ್ಕೆ ಇಡೋಣ. ನಾನೀಗ ಕುಕ್ಕರನ್ನೆಲ್ಲ ತೊಳೆದು ಸ್ವಲ್ಪ ನೀರನ್ನು ಸಹ ಸೇರಿಸಿದ್ದೀನಿ. ಜಾಸ್ತಿ ನೀರು ತರಲ್ಲ, ಸ್ವಲ್ಪ ಗಟ್ಟಿಯಾಗಿರಬೇಕು ಸಾರು, ಚೆನ್ನಾಗಾಗುತ್ತೆ. ಆವಾಗ ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಇಡೋಣ. ಆ ಟೈಮಲ್ಲಿ ನಮಗೆ ಇದಕ್ಕೆ ಒಂದು ಮಸಾಲೆಯನ್ನು ರುಬ್ಬಬೇಕು. ಅದಕ್ಕೋಸ್ಕರ ನಾನು 1 ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಇದಕ್ಕೆ ನಾವು ಹಸಿಮೆಣಸಿನಕಾಯಿ ಅಥವಾ ಗಾಂಧಾರಿ ಮೆಣಸು, ನಾನಿವಾಗ ಗಾಂಧಾರಿ ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಒಂದು 1/4 ಭಾಗದಷ್ಟು ಈರುಳ್ಳಿ, ಸಣ್ಣ ಈರುಳ್ಳಿದೊಂದು 1/4 ಭಾಗದಷ್ಟು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು 1/4 ಚಮಚದಷ್ಟು ಜೀರಿಗೆ, ಇದಿಷ್ಟನ್ನು ಸೇರಿಸಿ ನೈಸಾಗಿ ರುಬ್ಬಬೇಕು. ಇಲ್ಲಿ ನೋಡಿ, ನಮ್ಮದು ಸಾರೆಲ್ಲ ಕುದೀತಾ ಇದೆ. ಮಾವಿನಕಾಯಿ ಎಲ್ಲ ಇವಾಗ ಬೆಂದಿರುತ್ತೆ ನೋಡಿ. ಇನ್ನು ನಾವು ಇದಕ್ಕೆ ರುಬ್ಬಿ ಇಟ್ಟಿರುವಂತಹ ಆ ಮಸಾಲೆಯನ್ನು ಸೇರಿಸಬೇಕು. ಮಸಾಲೆಯನ್ನು ಸೇರಿಸಿ ಜಾಸ್ತಿ ಹೊತ್ತು ನಾವಿದನ್ನು ಕುದೀಲಿಕ್ಕೆ ಬಿಡಬಾರ್ದು. ಸ್ವಲ್ಪ ಮಿಕ್ಸಿ ಜಾರನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಸಹ ಸೇರಿಸಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಜಾಸ್ತಿ ಕುದಿಬಾರ್ದು, ಕುದಿದ್ರೆ ಅದು ಸಾರು ಬಿಟ್ಟ ಥರ ಆಗುತ್ತೆ, ನೀರು ಬೇರೆ ಸಾರು ಬೇರೆ ಥರ ಆಗುತ್ತೆ. ಅದಕ್ಕೆ ಇದೇ ರೀತಿ ಮಿಕ್ಸ್ ಮಾಡ್ತಾ ಇದ್ದು ಸ್ವಲ್ಪ ಹೊತ್ತಿನಲ್ಲಿ ಈ ಥರ ಕುದೀಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾವು ಸ್ಟವನ್ನು ಆಫ್ ಮಾಡ್ಕೋಬೇಕು. ಮಧ್ಯೆ ಮಧ್ಯೆ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡಿ ಕುದೀಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇದನ್ನು ಸ್ಟವ್ ಆಫ್ ಮಾಡಿ ಸ್ಟವಿಂದ ಆಚೆ ಕಡೆ ಇಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ ಒಳ್ಳೆಯ ಒಂದು ಒಗ್ಗರಣೆಯನ್ನು ಕೊಡಬೇಕು. ಅದಕ್ಕೋಸ್ಕರ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಸ್ವಲ್ಪ ಚಿಟಕಿಯಷ್ಟೇ ಮೆಂತ್ಯ ಕಾಳುಗಳನ್ನು ಸೇರಿಸಬೇಕು. ಆಮೇಲೆ ಫ್ರೆಶ್ ಆಗಿರುವಂತಹ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿರುವಂತಹ ಈರುಳ್ಳಿ, ಆಮೇಲೆ ಇದಕ್ಕೆ ಒಣಮೆಣಸಿನಕಾಯಿ, ಇದಿಷ್ಟನ್ನು ಹಾಕಿ ಇದೆಲ್ಲ ಫ್ರೈ ಆಗಿ ಬ್ರೌನ್ ಕಲರ್ ಆದಮೇಲೆ ಸ್ಟವ್ ಆಫ್ ಮಾಡಿ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ, ರೆಡ್ ಚಿಲ್ಲಿ ಪೌಡರನ್ನು ಸಹ ಹಾಕಿ ಮಿಕ್ಸ್ ಮಾಡಿ ಈ ಒಗ್ಗರಣೆಯನ್ನು ಸಹ ನಮ್ಮ ಸಾರಿಗೆ ಹಾಕಿ ಮಿಕ್ಸ್ ಮಾಡಿದರೆ ಸೂಪರ್ ಟೇಸ್ಟಿಯಾಗಿರುವಂತಹ ಹಲಸಿನ ಬೀಜ ಮತ್ತು ಮಾವಿನಕಾಯಿ ಹಾಕಿ ಮಾಡಿರುವಂತಹ ಸಾರಿಲ್ಲಿ ರೆಡಿ ಆಯಿತು. ಇದು ವೈಟ್ ರೈಸ್ ಅನ್ನಕ್ಕೂ ಬಾಯ್ಲ್ಡ್ ರೈಸ್ ಅನ್ನಕ್ಕೂ ಸೂಪರ್ ಕಾಂಬಿನೇಷನ್, ಬೇರೆ ಏನು ಬೇಡ, ಇದು ಮಾತ್ರ ಸಾಕು ಹೊಟ್ಟೆ ತುಂಬ ಊಟ